ದಿಲ್ಲಿಯ ಹಣಕಾಸು ಮತ್ತು ನೀರು ಮಂತ್ರಿ ಆತಿಶಿಯವರ ಉಪವಾಸ ಸತ್ಯಾಗ್ರಹವು 5ನೇ ದಿನ ಪ್ರವೇಶಿಸಿದ್ದು, ದಿಲ್ಲಿಯ 28 ಲಕ್ಷ ಜನರಿಗೆ ನೀರು ಸಿಗುವ ತನಕ ಉಪವಾಸ ಸತ್ಯಾಗ್ರಹ ಮುಂದುವರಿಸುತ್ತೇನೆ ಎಂದು ಅವರು ಹೇಳಿದ್ದಾರೆ. ಹರಿಯಾಣ ಸರ್ಕಾರವು ಬೇಕೆಂದೇ ದಿಲ್ಲಿಗೆ ಕಳೆದ 3 ವಾರಗಳಿಂದ 100 ಮಿಲಿಯ ಗ್ಯಾಲನ್ ಕಡಿಮೆ ನೀರು ಕೊಡುತ್ತಿದೆ. 46 ಕೋಟಿ ಲೀಟರ್ ನೀರು ದಿಲ್ಲಿ ಜನರಿಗೆ ಎಂದು ಗೊತ್ತಾಗಿರುವಾಗಲೂ ಬಿಜೆಪಿಯವರು ಅನ್ಯಾಯ ನಡೆಸಿದ್ದಾರೆ ಎಂದು ಅವರು ಆರೋಪ ಮಾಡಿದರು. ಉಪವಾಸದಿಂದ ಆತಿಶಿಯವರ ಆರೋಗ್ಯ ಹದಗೆಡುತ್ತಿದ್ದು, ಆಸ್ಪತ್ರೆಗೆ ಹೋಗುವಂತೆ ವೈದ್ಯರು ಹೇಳಿದರೂ ಆತಿಶಿ ಅದನ್ನು ನಿರಾಕರಿಸಿದ್ದಾರೆ. ಎಎಪಿ ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್, ಮಂತ್ರಿ ಸೌರಭ್ ಭಾರದ್ವಾಜ್ ಸಹಿತ 10 ಮಂದಿ ಎಎಪಿ ನಾಯಕರು ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾರನ್ನು ಭೇಟಿಯಾಗಿ ನೀರಿನ ವಿವಾದ ಬಗೆಹರಿಸಲು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿರುವ ಲೆಫ್ಟಿನೆಂಟ್ ಗವರ್ನರ್ ಸಕ್ಸೇನಾ ಅವರು ಸಮಸ್ಯೆ ಬಗೆಹರಿಸುವತ್ತ ಗಮನ ನೀಡುತ್ತಿಲ್ಲ ಎಂದು ಆಮ್ ಆದ್ಮಿ ಪಕ್ಷದವರು ಆರೋಪ ಮಾಡಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ದೆಹಲಿ.